ಫ್ರೆಂಡ್ಸ್, ಈಗ ನಾವು ಬಂದಿರುವಂತಹದ್ದು ಕೂರ್ಗ್ ಹತ್ರ ಇರುವ ಸ್ಪೈಟ್ಸ್ ಗಾರ್ಡನ್ ಹತ್ರ. ನಮ್ಮ ಗೈಡ್ ಮುಂದೆ ಹೋಗ್ತಿದ್ದಾರೆ. ಇಲ್ಲಿ ಯಾವ ಥರ ಕಾಫಿ ಬೆಳೀತಾರೆ, ಯಾವ ಥರ ವೈನ್ಸ್ ಮಾಡ್ತಾರೆ, ಮತ್ತು ಯಾವ್ಯಾವ ಥರ ಈ ಚಾಕ್ಲೇಟ್ಸ್ ಮಾಡ್ತಾರೆ ಎಲ್ಲ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ. ಈಗ ನಾವು ಒಂದು ಚಿಕ್ಕದಾಗಿ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡ್ತಾಯಿದ್ದೀವಿ. ಇದೊಂದು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಡಾಕ್ಯುಮೆಂಟ್ರಿ, ಏನೇನು ನಮ್ಮ ಗಿಡಗಳಿಂದ ಏನೇನು ಔಷಧಿ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಏನೇನು ಯೂಸ್ ಆಗುತ್ತೆ ಎಲ್ಲ ಒಂದೊಂದಾಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ. ನೋಡ್ತಾ ಇರಿ. ಇದು ಸೇಫ್ಟಿ ಪರ್ಪಸ್ ಸ್ಪೈಸ್ ಗಾರ್ಡನ್ ಅಂತ. ಇವರು ನಮ್ಮ ಗೈಡು, ಇವ್ರ ಜೊತೆ ಹೋಗ್ತಾ ಇದ್ದೀವಿ. ಇದ್ರೊಳಗೇನೆ ಇದು ಬಾಕಿ ನಮ್ಮ ಜೇನೆಲ್ಲ ಮರದ ಹೊರಗಡೆ ಬೇಕಾಗ್ತದಲ್ಲ ಜೇನು. ಅವರು ಈ ಜೇನು ಇಡ್ತಿರೋದು ಒಳಗಡೆ ಬ್ಲ್ಯಾಕ್ ಆಗಿರುತ್ತೆ, ತುಂಬ ಡಬಲ್ ಸ್ವೀಟರು ಆಗಿರುತ್ತೆ. ಆದರೆ ಅದು ಒಂದು 5-6 ತಿಂಗಳಿಗೆ ಒಂದು kg 1.5 kg ಅಷ್ಟು ಜೇನು ಕೊಟ್ಟರೆ ಇದು 300ರಿಂದ 200-300 ಗ್ರಾಮ್ ಅಷ್ಟೇ ಜೇನು ಬರುತ್ತೆ. ಇದು ಕಮ್ಮಿ ಇರುತ್ತೆ. ಇದನ್ನು ತುಂಬ ಎಕ್ಸ್ಪೋರ್ಟ್ ಮಾಡ್ತೀವಿ. ತುಂಬ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಕೂಡ ಈ ಜೇನು. ಇದು ಬಳ್ಳಿ, ಈ ನಮ್ಮ ಒಳ್ಳೆ ಮೆಣಸು ಬಳ್ಳಿ ಇದೆಯಲ್ಲ ಅದೇ ಥರ ಬೇರೆ ಮರ ಬೇಕು ಅದು ಹತ್ಕೊಂಡು ಹೋಗೋದಕ್ಕೆ. ಆದರೆ ಇದು ಬಂದು ಓಲ್ಡು ತುಂಬ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಸ್ಪೈಸಿ ವೆನಿಲಾ ಕೇಳಿದ್ದೀರಾ? ಐಸ್ ಕ್ರೀಮಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಇದು ಎಸೆನ್ಸ್ ಯೂಸ್ ಮಾಡ್ತಾರೆ. ಇದು ತುಂಬ ಕಾಸ್ಟ್ಲಿ ಯಾಕಂತೇಳಿ ಇದರಲ್ಲಿ ಹೂ ಬರುತ್ತಲ್ಲ, ಹೂ ಬಂದರೆ ಪಾಲಿನೇಷನ್ ಆಗಲ್ಲ. ಜೇನುಹುಳದಿಂದ ಪಾಲಿನೇಷನ್ ಆಗುತ್ತೆ, ಹೂವಿಂದ ಹೂವಿಗೆ ಹಾರಿ ಪಾಲಿನೇಷನ್ ಆಗುತ್ತೆ. ಆದರೆ ಇದರಲ್ಲಿ ಹೂ ಸ್ಪ್ರಿಂಗ್ ಥರ ಇರುತ್ತೆ, ಜೇನುನೊಣಕ್ಕೆ ಒಳಗೆ ಹೋಗೋಕ್ಕಾಗಲ್ಲ. ನಾವು ಅದಕ್ಕೆ ಸಣ್ಣ ಸ್ಟಿಕ್ ತಗೊಂಡು ಕಾಟನ್ ಸ್ಟಿಕ್ ಮಾಡಿ ಪ್ರತಿಯೊಂದು ಹೂವಿಗೂ ರಬ್ ಮಾಡಬೇಕು. ಹಾಗೇ ಅದು ಪಾಲಿನೇಟ್ ಆಗಿ ವೆನಿಲಾ ಸಿಗೋದು. ಅದಕ್ಕೆ ವೆನಿಲಾ ತುಂಬ ಎಕ್ಸ್ಪೆನ್ಸಿವ್. ಅದರಿಂದ ಒಳ್ಳೆ ಜ್ಯೂಸ್ ಮಾಡಿ ಕುಡಿತೀವಿ, ಒಳ್ಳೆಯದು ಆರೋಗ್ಯಕ್ಕೆ. ಅದೇ ಥರ ಇದರಿಂದ ವೈನ್ ಕೂಡ ಮಾಡ್ತೀವಿ. ಇದರಿಂದ ವೈನ್, ಪ್ಯಾಷನ್ ಫ್ರೂಟ್ ವೈನ್ ಅಂತ ನೋಡಿ. ಈ ಫ್ರೂಟಿಂದ ವೈನ್ ಮಾಡ್ತಾರಂತೆ. ಇದರಿಂದ ಬೆನಿಫಿಟ್ಸ್ ಏನೇನಿರುತ್ತೆ? ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಆದರೆ ಸುಮಾರಾಗಿ ಇದನ್ನು ಆಲ್ಕೋಹಾಲ್ ರೀತಿಯಲ್ಲೇ ನಮ್ಮ ವಿಲೇಜರ್ಸ್ ಕನ್ಸ್ಯೂಮ್ ಮಾಡೋದು. ಯಾವಾಗಲೂ ಅಷ್ಟು ಬೆಳಿಗ್ಗೆ ಬಂದು ತೆಗಿಯಲ್ಲ. ಯಾವಾಗ ಮಡಿಕೆಗೆ ಬಿಸಿಲು ಬೀಳ್ತದೆ ಸಾಯಂಕಾಲ ಹೊತ್ತಾಗಿ ಅವರು ಬಂದು ಕೆಲಸ ಎಲ್ಲ ಮುಗಿದ ಮೇಲೆ ಮರದ ಕೆಳಗೆ ಬಂದು ಇಳಿಸ್ಕೊಂಡು ಕುಡಿತಾರೆ. ಎಷ್ಟು ದಿನ ಸ್ಟೋರ್ ಮಾಡಿದ್ರೆ ಆಲ್ಕೋಹಾಲ್ ಆಗುತ್ತೆ? ಅದು ಆಲ್ಕೋಹಾಲ್ ಬೆಳಗಿಂದ ಸಾಯಂಕಾಲ ಗಂಟ ಸೂರ್ಯನ ಬೆಳಕು ಬಿದ್ದಾಗನೇ ಆಲ್ಕೋಹಾಲ್ ಆಗುತ್ತೆ. ಸೂರ್ಯನ ಬೆಳಕು ಮಡಿಕೆಗೆ ಯಾವಾಗ ಬೀಳಕ್ಕೆ ಶುರು ಆಗುತ್ತೆ ಆಗನೇ ಅದು ಹುಳಿ ಬರ್ಲಿಕ್ಕೆ ಶುರು ಆಗುತ್ತೆ, ಫರ್ಮೆಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆಗನೇ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಇನ್ಕ್ರೀಸ್ ಆಗುತ್ತೆ ಇರುತ್ತೆ. ಇವಾಗ ಸೂರ್ಯನ ಕುಡಿಬೋದು. ಆಮೇಲೆ ನೀವು ಮನೇಲಿ ಇಟ್ಟರು ಅದು ಬೆಳಕಿಗೆ ಅದು ಹುಳಿ ಬಂದೇ ಟಚ್ ಆದ್ರೆ ಅದನ್ನ ಮುಗೀತು. ಅದು ಹುಳಿ ಬರುತ್ತೆ. ಪರ್ಸೆಂಟೇಜ್ 14 ನಮ್ಮ ಬೀರ್ಗಿಂತನೂ ಜಾಸ್ತಿ ಬರುತ್ತೆ. ಇದು ಒಂದ್ಸಲಿ ಟಚ್ ಆದ್ರೆ ಹೋಗಿದ್ರೆ ಹೋಗಲ್ಲ, ವಾಶ್ ಮಾಡಿದ್ರೆ ಹೋಗಲ್ಲ. ಅದು ಆಸಿಡ್ ತರ. ನೀನು ಇಲ್ಲಿ ನೋಡಿಲಿ, ಯಾವಾಗ ಹಿಂಗ್ ಟಚ್ ಮಾಡ್ಕೊಂಬಿಡು ಸುಟ್ಟೋಗ್ಬಿಡುತ್ತೆ ಮುಖ. ಗೊತ್ತಿಲ್ಲ, ಒಂದ್ಸಲಿ ಹಂಗೆ ಆಗೋದು. ತಲೆ ತಿರುಗಬೇಕಾಗಿ ಆ ಥರ ಮಾಡ್ತಾರೆ. ಇದು ಒಂದು ಮರ ಬಂದು ಮಿಡ್ಲೆ ಅದ್ರದ್ದು ಮಧ್ಯ ಟೈಮಲ್ಲಿ 10 ಲೀಟ್ರ್ವರೆಗೂ ಕೊಡುತ್ತೆ. 10ರಿಂದ 15 ಲೀಟ್ರ್ವರೆಗೂ ಕೊಡುತ್ತೆ. ಗೊತ್ತಿಲ್ಲ ಅಂದ್ರೆ ಹೇಳ್ಬೇಡ. ನೋಡಿಲ್ವಾ ಇದು? ಇದ್ರದ್ದು ಎಲೆ ನೋಡಿದೆ. ರೇಷ್ಮೆ ಹುಳು ರೇಷ್ಮೆ ಇದಾ? ಮಲ್ಬೇರಿ. ನಮ್ ಕಡೆ ಏನಂತಾರೆ ಗೊತ್ತಾ? ಕಂಬಳಿ ಸೊಪ್ಪು. ನಾವಿಲ್ಲಿ ಕಂಬಳಿ ಹಣ್ಣು ಅಂತ ಹೇಳ್ತೀವಿ. ಕಂಬಳಿ ಹಣ್ಣು, ಕಂಬಳಿ ಸೊಪ್ಪು. ಹಣ್ಣು ಸೂಪರ್ ಆಗಿರುತ್ತೆ. ನಾವು ಇದರಿಂದ ಜ್ಯೂಸ್ ಮಾಡ್ತೀವಿ, ವೈನ್ ಮಾಡ್ತೀವಿ. ಸ್ಪೆಷಲಿ ಇದನ್ನ ತುಂಬ ಬೆಳೆಯೋದು ಯಾಕೆಂತ ಹೇಳಿದ್ರೆ ರೇಷ್ಮೆ ಬೆಳೆಯಲ್ಲಿ ಸುತ್ತಮುತ್ತ ಮೈಸೂರು ವಿಲೇಜಸ್ ಎಲ್ಲ ಜಾಸ್ತಿ ಇದ್ರದ್ದು ಪ್ಲಾಂಟೇಶನ್ ಇರುತ್ತೆ. ಯಾಕಂದರೆ ಅವರಲ್ಲಿ ತುಂಬ ರೇಷ್ಮೆ ಬೆಳಿತಾರೆ. ರೇಷ್ಮೆ ಒಳಗೆ ಇದನ್ನ ಫೀಡ್ ಮಾಡ್ತಾರೆ. ಇಷ್ಟು ದೊಡ್ಡದಾಗಿ ನೋಡಿ ಇಲ್ಲ ಅಂಜೂರ ಇದು ಅಂಜೂರ ಹಣ್ಣು. ಫುಡ್ ಭಾರಿ ಕಾಸ್ಟ್ಲಿ ಇದು ಫ್ರೂಟ್. ಡ್ರೈ ಫಿಗ್ ಅಂತ ಹೇಳ್ತೀವಿ. ಡ್ರೈ ಫಿಗ್ ಬಂದು ತೆಗಿಯಂಗಿಲ್ಲ. ಅಲ್ಲಿ ಮತ್ತೆ ಗೊತ್ತಾದ್ರೆ ಕಂಪ್ಲೇಂಟ್ ಆಗುತ್ತೆ. ಇಲ್ಲ ತೆಗಿಯಂಗಿಲ್ಲ. ಇದೀಗ ಈ ಥರ ಅಂದರೆ ಇದನ್ನ ತುಂಬ ದಿವಸ ಇಡೋಕ್ಕಾಗಲ್ಲ ಕೊಯ್ದ ಮೇಲೆ. ಅದಕ್ಕೋಸ್ಕರ ನಮಗೆ ತುಂಬ ಡ್ರೈ ಫಿಗ್ಗೆ ಸಿಕ್ಕೋದು, ಡ್ರೈ ಅಂಜೂರನೇ.
ಇನ್ನು ಸ್ಟಾರ್ಟಿಂಗಲ್ಲಿ ಇದು ಬಂದು ಈ ಥರ ಗ್ರೀನ್ ಇರುತ್ತೆ. ಆಗುತ್ತಲ್ಲ ಇದು ಮತ್ತೆ ಇದು ಹಣ್ಣಾಗಿ ಈ ಥರ ಕೆಂಪಾಗಿ ಬ್ರೌನ್ ಕಲರ್ ಆದಾಗ ರೆಡಿಯಾಗಿರುತ್ತೆ, ತಿನ್ಲಿಕ್ಕಾಗತ್ತೆ ಕೊಯ್ದು. ವೆರಿ ಕಾಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ಗಿಡ ನೆಟ್ಟು 10 ರಿಂದ 15 ವರ್ಷ ಬೇಕು ಹಣ್ಣು ಬಿಡಲಿಕ್ಕೆ. ಅದಕ್ಕೆ ಇದು ಅಷ್ಟು ಕಾಸ್ಟ್ಲಿ. ಇದು ಬಿಟ್ಟ ಮೇಲೆ ಹೈಬ್ರಿಡ್. ಹಣ್ಣು ಬಿಟ್ಟು ಇಷ್ಟು ಕಾಯ್ತಿರಲ್ಲ, ಮತ್ತೆ ಅದು ಡ್ರೈ ಫ್ರೂಟ್ ಆಗುತ್ತೆ. ಇಲ್ಲ ಹಣ್ಣನ್ನ ಕೊಯ್ದು ಅದನ್ನ ನಾವು ಒಣಗಿಸಿ ಅದನ್ನ ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಮಾಡದೆ ಆ ರಿಂಗಲ್ಲಿ ಸಣ್ಣ ಸಣ್ಣದ ಕಾಣ್ತಲ್ಲ, ಅದಕ್ಕಾಗಿ ಅದು ನಾವು ಹಣ್ಣನ್ನ ಕೊಯ್ಯಲ್ಲ, ಇಡೀ ಹಣ್ಣನ್ನೇ ಕಂಪ್ರೆಸ್ ಮಾಡಿ ಅದನ್ನ ಸಣ್ಣದ್ ಮಾಡಿ ಒಣಗಿಸ್ತೀವಿ. ಕೆಲವೊಂದ್ಸಲ ನಾವು ಲೈಟಾಗಿ ಜೇನಲ್ಲಿ ಮುಳುಗಿನೂ ಒಣಗಿಸ್ತೀವಿ. ಯಾಕಂತ ಹೇಳಿದ್ರೆ ಅದು ಹಾಳಾಗಬಾರ್ದು ಮತ್ತೆ ಅದ್ರ ಸ್ವೀಟ್ನೆಸ್ ಜಾಸ್ತಿ ಇರಲಿ ಅಂತ. ಕಟ್ ಮಾಡಿದ್ಮೇಲೆ ಇದ್ರ ತರ ಕಾಣೋದೇ ಇಲ್ಲ ಅದು ಕಟ್ ಮಾಡಿ ನಾವು ಯೂಸ್ ಮಾಡೋದಿಲ್ಲ. ಯಾಕೆಂತಂದ್ರೆ ಕೊಯ್ದ ಹಣ್ಣೆ ನಿಮಗೆ ಒಂದು ದಿವಸ ಜಾಸ್ತಿ ಬರಲ್ಲ. ಕಟ್ ಮಾಡಿದ್ರೆ ಅದು ನಿಲ್ಲೋದಿಲ್ಲ, ಹುಳಿ ಬಂದ್ಬಿಡುತ್ತೆ. ಇದ್ರ ಎಲೆಗಳನ್ನ ಯೂಸ್ ಮಾಡ್ತೀವಿ. ನೋಡಿದಿರಿ ಅಲ್ಲಿ ಆದ್ರೂ ಇದು ಬಟ್ಲು ಊಟ ಮಾಡಕ್ಕೆ ದೇವಸ್ಥಾನಗಳಲ್ಲಿ ಊಟ ಕೊಡೋತ್ತಿಗೆ ಎಲೆ ಕೊಡ್ತಾರೆ ನೋಡಿ, ಇದೇ ಎಲೆನ ಯೂಸ್ ಎಲೆನ ಯೂಸ್ ಮಾಡಿ ಅಗಲಗಲಕ್ಕೆ 3-4 ಜಾಯಿನ್ ಮಾಡಿ. ನಾನು ಟೇಕ್ ಮರ ಇದೆ ನೋಡಿ, ಟೇಕ್ ಮರದ್ದು ಎಲೆ ನೋಡಕ್ ಸೇಮ್ ಇರುತ್ತೆ, ಬಟ್ ಅದು ಯೂಸ್ ಮಾಡಲ್ಲ. ನಾನು ಅದು ಯೂಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಇಲ್ಲ ತೆಗಿಂಗಿಲ್ಲ, ಯಾವ ನೋಡಿ ಖುಷಿ ಪಟ್ಕೊಳ್ಳಿ. ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಬಂದು ಇದು ನೋಡಿ, ಧೂಪದ ಮರ, ಸುಗಂಧಿ ಮಾಡ್ತಾರಲ್ಲ, ಧೂಪ ಪೂಜೆ ಮಾಡೋತ್ತಿಗೆ ಸಾಂಬ್ರಾಣಿ ಹೊಗೆ ಹಾಕ್ತೀವಲ್ಲ, ಈ ಮರದಿಂದನೇ. ಈ ಮರ ಬೆಳೆದಾದ್ಮೇಲೆ ಇದು ಸಿಪ್ಪೆ ದಪ್ಪಾಗಿ ಬಂದ್ಮೇಲೆ ಇದನ್ನ ಕತ್ತಿಲಿ ಕಡ್ದು ಗಾಯ ಮಾಡ್ತೀವಿ. ಗಾಯ ಮಾಡಿದಾಗ ಈ ತರ ಸಣ್ಣದಾಗಿ ಗ್ಲೂ ಬರುತ್ತೆ. ಇದೇನಾ? ಹೌದು, ಇದೇ ಬಂದು ದಪ್ಪಾಗಿ ಕಲ್ಲ ತರ ಆಗುತ್ತೆ. ಅದನ್ನ ಕೆತ್ತಿ ತೆಗೆದು ಹುಡಿ ಮಾಡಿ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ. ಇಲ್ಲಿ ಇದು ಸ್ಮೆಲ್ ಬರ್ತಿಲ್ಲ ನೋಡಿ. ಇದನ್ನ ತೆಗೆದು ಕಲ್ಲು ತರ ಇರ್ತದೆ, ಬ್ರೌನ್ ಕಲರ್. ಇದನ್ನ ತೆಗೆದು ಪೌಡ್ರ್ ಮಾಡಿ ಆಮೇಲೆ ಹುಡಿ ಮಾಡಿ ಕೆಂಡದ ಮೇಲೆ ಹಾಕಿದಾಗ ಒಳ್ಳೆ ಸ್ಮೆಲ್ ಬರುತ್ತೆ. ನಮ್ಗೆ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಡಿಫ್ರೆಂಟ್ ಕಲರು, ಆ ಸೈಜು, ಅದೆಲ್ಲ ಕೆಮಿಕಲ್ ಬೇಸ್ಮೆಂಟ್. ಇದು ಒರಿಜಿನಲ್. ನೋಡಿ, ನಾವು ಮಾಡೋ ಧೂಪ ಇದು ಸ್ಮೆಲ್ ಘಮ 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 ಅಂತಿರುತ್ತೆ ನೋಡಿ. ಸ್ಮೆಲ್ಲು ಬರ್ತಿದ್ಯಾ? ಒಳ್ಳೆ ನಶೆ. ಲೇಬರ್ಗಳಿಗೆ ಕಷ್ಟ. 3 ಸೈಡ್ ಲೇಬರ್ ಹುಡ್ಕೋದಂದ್ರೆ VIP ಹುಡ್ಕ. ಆದ್ರೆ ಇಲ್ಲಿ ಅದೇ ತರ ನೀವು ಗಾರೆ ಕೆಲಸ, ಮನೆ ಕೆಲಸ, ಕಾರ್ಪೆಂಟರ್, ಎಲೆಕ್ಟ್ರಿಕ್ ವರ್ಕ್ ಬರುತ್ತಲ್ಲ, ಅವರೆಲ್ಲ ಈಗ 800,000 ದಾಟ್ಬಿಟ್ಟಿದ್ದಾರೆ. ಬಟ್ ತೋಟ ಕೆಲಸ ಮಾಡೋರಿಗೆ ಇನ್ನೂ ಕಮ್ಮಿನೇ. ಯಾಕೆ ಅಂತ ಹೇಳಿದ್ರೆ ತೋಟದೊಳಗೆ ಅವರಿಗೆ ಮನೆ ಕೊಟ್ಟಿರ್ತಾರೆ ಫ್ರೀ, ಬಾಡಿಗೆ ಇಲ್ಲ. ಅವರಿಗೆ ಅಕ್ಕಿ ಕೊಟ್ಟಿರ್ತಾರೆ, ದುಡ್ಡು ಇಸ್ಕೊಳ್ಳಲ್ಲ. ವಾರಕ್ಕೊಂದ್ಸಲ ಮಾರ್ಕೆಟ್ಗೆ ಕೊಟ್ಕೊಂಡು ಅವರಿಗೆ ಮನೆ ಸಾಮಾನು ಏನು ಬೇಕು ತೆಗೆದುಕೊಡ್ತಾರೆ. ಹಾಗಾಗಿ ಅವರಿಗೆ ಫೆಸಿಲಿಟಿ, ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ. ಪೇಂಟರ್ಗಳು ಎಷ್ಟು ಹೋಗ್ತಾರೆ ಹೇಳು? 1,500 ಆ ಥರ. ಅದರಿಂದಾಗಿ ಅವರಿಗೆ ಸಂಬಳ ಕಮ್ಮಿ. ಮನೆಗೆ ಕೊಡೋದಲ್ಲ, ಊಟ ಗೀಟ ನೀನು ಕೊಡ್ತೀವಿ. ನಾವು ಕಾಫಿ ಕೊಯ್ಯೋ ಟೈಮಲ್ಲಿ ತುಂಬಾ ಕೆಲಸದವ್ರು ಬೇಕು, ಆಗ ನಾವು ಹೊರಗಡೆಯಿಂದ ಹೈಯರ್ ಮಾಡ್ತೀವಿ. ಆ ಹೈಯರಿಂಗ್ ಲೇಬರ್ಸ್ 500-600 ರೂಪಾಯಿ ಸಂಬಳ. ನಿಮ್ ಕಡೆನೂ ಹೈರಿಂಗ್ ಎಲ್ಲ ಇರುತ್ತಾ? ಇಂಟರ್ವ್ಯೂ ಇಲ್ಲಿ ಸಾಲಲ್ಲ. ಇಲ್ಲಿ ಈಗ ಒಂದು ತೋಟದಲ್ಲಿ ಒಂದು 10-20 ಜನ ಪರ್ಮನೆಂಟ್ ಕೆಲಸದವ್ರು ಇರ್ತಾರೆ. ಅದೇ ಕಾಫಿ ಸೀಸನ್ ಹಣ್ಣಾದಾಗ ಅಷ್ಟು ಜನ ಸಾಲಲ್ಲ ಕೊಯ್ಯಕ್ಕೆ. ಬೇರೆ ಕಡೆಯಿಂದ ಕರ್ಕೊಂಡ್ರೆ ಅವರಿಗೆ ಡಬಲ್. ನೆಕ್ಸ್ಟ್ ಟೈಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ. ಅದು ಅಲ್ಲಿಂದ ಹೊರಬೇಕು ಕಾಫಿ. ಅವೆಲ್ಲ ಮಾಡ್ತೀವಿ. ಎಷ್ಟು ಕೆಜಿ ಇರುತ್ತೆ? ಒಂದು 3 ಪ್ಲೇಸಲ್ಲಿ ಯೂಸ್ ಮಾಡಿ. ಇದು ಮುರ್ಗ್ಲುಳಿ ಆ ಥರದ್ದೇ ಒಂದು ಹಣ್ಣು ಬರುತ್ತಲ್ಲ, ರೆಡ್ ಕಲರ್. ಯಾವುದು ಇದು? ಇದ್ರಲ್ಲೂ ಕೂಡ ಕೋಕಮ್. ಎಕ್ಸಾಕ್ಟ್ಲಿ, ಇಂಗ್ಲಿಷ್ ಅಲ್ಲಿ ಕೋಕಮ್ ಅಂತ. ಮದನ್ ಏನೇನೋ ತಿಳ್ಕೊಂಬಿಟ್ಟವನೇ. ಆ ಹಣ್ಣನ್ನು ಯೂಸ್ ಮಾಡ್ತೀರಾ, ಅದು ನಿಮಗೆ ರೌಂಡ್ ಶೇಪ್ ಅಲ್ಲಿ ಕೆಂಪು ಕಲರ್ ಅಲ್ಲಿ ಇರುತ್ತೆ. ಅದ್ರೊಳಗಡೆ ಬೀಜ ವೈಟ್ ಇದು, ಸ್ವೀಟ್ ತಿನ್ಬೋದು. ಹೌದು, ಅದು ಜ್ಯೂಸ್ ಮಾಡ್ತಾರೆ. ಅದ್ರ ಸಿಪ್ಪೆನ್ ತೆಗೆದು ಭಾರಿ ತಂಪು, ಬಾಡಿಗೆ ಒಳ್ಳೇದು. ಆದ್ರೆ ಇಲ್ಲಿ ಬೇರೆನೇ ತರ ಇದು. ಇದು ಬಂದು ಹಸಿರು ಕಲರ್ ಇರುತ್ತೆ, ಹಣ್ಣಾದ್ಮೇಲೆ ಅರಿಶಿಣ ಕಲರ್ ಆಗುತ್ತೆ. ಫ್ರೂಟ್ ಬಂದು ರೌಂಡ್ ಶೇಪ್ ಅಲ್ಲಿ ಇರಲ್ಲ. ಅದ್ರ ಹಣ್ಣು ಇಲ್ವಾ? ಇಲ್ಲ, ಈಗ ಆಲ್ರೆಡಿ ಕೊಯ್ದು ಒಣಗಿಸಿ ಎಲ್ಲ ತೆಗೆದಾಯ್ತು. ಸ್ಟಾರ್ ಫ್ರೂಟ್ ತರ ಇರುತ್ತೆ. ಸ್ಟಾರ್ ಫ್ರೂಟ್ ತರ ಇರುತ್ತೆ ಇದ್ರದ್ದು ಕಾಯಿ. ಇದು ಬಂದು ಹಣ್ಣಾದ್ಮೇಲೆ ಅರಿಶಿಣ ಆಗಿ ಬೀಳುತ್ತೆ. ಬಿದ್ದಿದ್ನ ತೆಗೆದು ಒಣಗಿಸ್ತೀವಿ. ಅಲ್ಲೊಂದು ಬಿದ್ದಿದೆ ನೋಡಿ, ಅದೇನಾ? ಯಾವುದು? ಇಲ್ಲ, ಅದು ಅಡಿಕೆ. ಅದು ಅಡಿಕೆನಾ? ಆ ತರ. ಇದು ರಬಿ ಬಾಲ್ ಹೆಂಗಿರುತ್ತೆ ಹಂಗಿರುತ್ತೆ ಹಣ್ಣು. ಅದಿಲ್ಲ ಅಲ್ಲ, ಯಾವ್ದು? ಅಲ್ಲಿ ಇದೆ, ಫೋಟೋ ಇದೆ ಕೋಕಮ್ದು. ಅದ್ರದ್ದು ಸಿಪ್ಪೆ ತೆಗೆದು ಒಣಗಿಸಿದಾಗ ಬ್ರೌನ್ ಕಲರ್ ಆಗುತ್ತಲ್ಲ. ನಾವಿಲ್ಲಿ ತುಂಬಾ ನಾನ್ ವೆಜ್ ಯೂಸ್ ಮಾಡ್ತೀವಿ. ಫಿಶ್ ಕರಿ, ಮಟನ್, ಚಿಕನ್, ಪೋರ್ಕ್ ಎಲ್ಲ ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತೀವಿ. ಆದ್ರೆ ಫಿಶ್ ಕರಿಗೆ ಡೈರೆಕ್ಟ್ ಒಣಗಿದ ಫ್ರೂಟ್ ಯೂಸ್ ಮಾಡ್ತೀವಿ. ಬಾಕಿ ಎಲ್ಲದಕ್ಕೆ ಇದನ್ನ ಬೇಯಿಸಿ ಇದ್ರದ್ದು ಆಯಿಲ್ ತೆಗಿತೀವಿ. ವೆನಿಗರ್ ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ, ತಿಕ್ಕಾಗಿರುತ್ತೆ. ಅದು ಹುಳಿ, ತುಂಬಾ ಹುಳಿ. ಅದನ್ನ
ನಾವು ಒಂದು 10 ಜನರಿಗೆ ಅಡಿಗೆ ಮಾಡುತ್ತೀವಿ 1 ತೊಟ್ಟು 2 ತೊಟ್ಟು ಹಾಕಿದ್ರೆ ಸಾಕು. 2 ತೊಟ್ಟು ಹಾಕಿದ್ರೆ ಸಾಕು. ಸ್ಟ್ರಾಂಗ್ ಇರುತ್ತೆ. ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣಿಗೆ ಹುಣಸೆ ಹಣ್ಣು ಯೂಸ್ ಮಾಡ್ತೀವಿ. ಹುಣಸೆ ಹಣ್ಣಿನ ಬದಲಿಗೆ ಇದನ್ನ ಯೂಸ್ ಮಾಡ್ತೀವಿ. ಅದ್ರ ಹುಣಸೆ ಹಣ್ಣು ಟೇಸ್ಟೇ ಬೇರೆ. ಅಲ್ಲ, ನಿಂಬೆಹಣ್ಣು ಹುಳಿ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಇರುತ್ತಾ ಇದು? ಎಷ್ಟೋ ಪಟ್ಟು ನಿಮಗೆ ನಾಲಿಗೆಯಲ್ಲಿ ಒಂದು ಸಣ್ಣ ಡ್ರಾಪ್ ಹಿಂಗ್ ತಗಲ್ಸ್ಕೊಳಕ್ ಆಗಲ್ಲ. ಒಂದು ಅರ್ಧ ಗಂಟೆ ಅದ್ರ ಫ್ಲೇವರು ಹೋಗಲ್ಲ. ಹುಳಿ ಅಷ್ಟು ಹುಳಿ ಇರುತ್ತೆ. ಅದ್ರದ್ದು ಫ್ಲೇವರ್ ಸ್ಮೆಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಇದ್ರ ಮರ ಬಂದು ನಾವು ಹಾರ್ಡ್ ವುಡ್ ಅಂತ ಈ ಹಾಕಿ ಸ್ಟಿಕ್ಕು, ಹಾಕಿ ಬೆಲ್ಟು, ಮತ್ತೆ ಒಳ್ಳೆ ಗಟ್ಟಿ ಮರದ ವಸ್ತುಗಳು ಏನೆಲ್ಲ ಮಾಡ್ತೀವಿ ಅದು ಈ ಮರದ. ಈ ಮರ ಎಷ್ಟು ವರ್ಷ ಆಯ್ಸಿದೆ? ಇದಕ್ಕೆ ಒಂದು 100-120 ವರ್ಷ ಆಯಸ್ಸು ಬರ್ಬೋದು ಜಾಸ್ತಿ ಅಂದ್ರೆ. ಆಮೇಲೆ ಸೇಮಲ್ಲಿ ಮರ ಗೆದ್ಲು ತಿನ್ನಂಗೆ ಒಳಗಡೆಯಿಂದನೇ ಇದಾಗಲಿಕ್ಕೆ ಶುರುವಾಗಿ ಇದಾಗ್ಬಿಡ್ತದೆ. ಹಣ್ಣಾದ್ಮೇಲೆ ತಿಂತೀವಿ. ಹಣ್ಣಿನ ಜೊತೆ ಅದರದ್ದು ಸ್ವೀಟ್ ಆದಾಗ ಸುಮಾರು ಥರದ ಸ್ವೀಟ್ ಡಿಶಸ್ ಮಾಡ್ತೀವಿ, ಹಿಟ್ಟುಗಳು ಮಾಡ್ತೀವಿ. ಹಸಿ ಹಿಟ್ಟುಗಳು. ನಮ್ಮ ಬೆಂಗಳೂರಲ್ಲಿ ಒಂದು ಪೀಸ್ 10 ರೂಪಾಯಿ. 10 ರೂಪಾಯಿ ಯಾರು ಕೊಡ್ತಾರಲ್ಲ? ಒಂದು ಪೀಸ್ ಅಲ್ಲೇ ಇದು ಅಡಿಕೆ ಮರ. ಒಂದು ಪೀಸ್ ಅಂದ್ರೆ ಬರೀ ಅದು. ಮತ್ತೆ ಅಡಿಕೆ ಎತ್ಕೊಂಡಿರಪ್ಪ, ಅಡಿಕೆ ಅಲ್ವದ ಮಾನ ಆನೆ ಕೊಟ್ಟರು ಬರಲ್ಲ. ಏನು ಮದನ್ ಏನೋ ಅಡಿಕೆ ಎತ್ತಿ ಬಿಟ್ಟಿರಪ್ಪ, ಅಡಿಕೆ ಅಲ್ವದ ಮಾನ ಆನೆ ಕೊಟ್ಟರು ಬರಲ್ಲ. ಮತ್ತೆ ಸರಿ, ನಾನು ಒಂದು ಅಡಿಕೆ ಎತ್ಕೊಂಡು ಹೋಗ್ತೀನಿ, ಆನೆ ಕೊಡು. ನೀನು ಕೊಡಬೇಕು ನೋಡಿ, ಇಲ್ಲಿ ಬಾವಿ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಎಲ್ಲೇ ಬಾವಿ ತೋಡಿದ್ರು ನೀರು ಆರಾಮಾಗಿ ಸಿಕ್ಬಿಡುತ್ತೆ. ನಮ್ಮ ಕಡೆ ಎಲ್ಲ 1000 ಅಡಿ ಹಾಕಿದ್ರೂ ನೀರು ಸಿಗೋಲ್ಲ. ಆದರೆ ಇಲ್ಲೆಲ್ಲ ಏನಿಲ್ಲ ಅಂತಂದ್ರೂ ಒಂದು 100 ಅಡಿ ತೋಡಿದ್ರೆ ಸಾಕು, ಆರಾಮಾಗಿ ಸಿಕ್ಬಿಡುತ್ತೆ. ಇಲ್ಲಿ ಬಂದು ಈ ಗಿಡ ಕಾಣ್ತಿದ್ಯಲ್ಲ, ಲವಂಗದ ಗಿಡ. ಲವಂಗದ ಗಿಡ ಅದು. ಲವಂಗ ಮೊದಲಿಗೆ ಬಂದು ಸಣ್ಣ ಹೂವಾಗಿ ಅದರಲ್ಲಿ ಗ್ರೀನ್ ಸ್ಟಂಪ್ ಬರುತ್ತೆ. ಮತ್ತೆ ಬೆಳೀತಾ ಬ್ರೌನಿಶ್ ಕಲರ್ಗೆ ಟರ್ನ್ ಆಗುತ್ತೆ. ಬ್ರೌನಿಶ್ ಕಲರ್ ಇಸ್ ದ ಫಸ್ಟ್ ಕ್ವಾಲಿಟಿ ಆಫ್ ದ ಲವಂಗ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಅದರಿಂದ ಆಯಿಲ್ ಬರುತ್ತೆ. ಸಾಕತ್ ಸ್ಮೆಲ್ ಇರುತ್ತೆ. ಇಲ್ಲಿ ಗಿಡಗಳು ಸಿಗುತ್ತೆ, ನರ್ಸರಿಯಲ್ಲಿ ಸಿಗುತ್ತೆ. ಅದನ್ನ ನೀವು ಕಚ್ಚಿ ಜಗದಾಗ ಅದ್ರ ಟೇಸ್ಟ್ ಬಂದು ತುಂಬ ಖಾರ ಇರುತ್ತೆ, ಒಗರೆ ಇರುತ್ತೆ, ಖಾರ ಇರುತ್ತೆ. ನಮಗೇನು ಮಾರ್ಕೆಟಲ್ಲಿ ಸಿಗುತ್ತೆ ಆ ಬ್ಲ್ಯಾಕ್ ಕಲರ್ದು, ಅದು 3ನೇ 4ನೇ ಕ್ವಾಲಿಟಿ. ಅದ್ರದ್ದು ಬೇಯಿಸಿ ಅದ್ರದ್ದು ಎಣ್ಣೆ ಎಲ್ಲ ತೆಗೆದು ಲಾಸ್ಟಿಗೆ ಸಿಕ್ಕುತ್ತೆ ನಮಗೆ ಲವಂಗ. ಅದು ಅದು ಏನು ಮಾಡ್ತಾರೆ, ಲವಂಗ ಎಣ್ಣೆ ಮಾಡ್ತಾರೆ. ಎಣ್ಣೆ ತೆಗೆದುಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಅವ್ರು ಜಾಸ್ತಿ ಹೊರದೇಶಗಳಲ್ಲಿ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ. ಲವಂಗನೇ ಖಾರ ಇರುತ್ತೆ, ಇನ್ನು ಎಣ್ಣೆ ಲವಂಗದ ಎಣ್ಣೆ ಇನ್ನೂ ಫ್ಲೇವರ್ ಖಾರ ಆಗಿರುತ್ತೆ. ಅದು ಖಾರ ಜಾಸ್ತಿ ಇರುತ್ತೆ, ಅದ್ರ ಫ್ಲೇವರ್ ಸ್ಮೆಲ್ಲು ಜಾಸ್ತಿ, ಫ್ರಾಗ್ರೆನ್ಸ್ ಜಾಸ್ತಿ ಇರುತ್ತೆ ಅದ್ರದ್ದು. ಅದನ್ನು ಯೂಸ್ ಮಾಡ್ತೀವಿ, ಅದು ಎಕ್ಸ್ಪೋರ್ಟ್ ಮಾಡ್ತೀವಿ. ತುಂಬ ಕಾಸ್ಟ್ಲಿ ಕೂಡ. ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ, ಹಲ್ಲು ನೋವಿಗೆ ಅದಕ್ಕೆ ಈ ಥರ ಮೆಡಿಸಿನ್ಗಳು ಮಾಡ್ತಾರಲ್ಲ, ಅದೆಲ್ಲ ಲವಂಗದ ಮೇಲೆ. ನಾವಿಲ್ಲಿ ಸೌತ್ ಇಂಡಿಯಲ್ಲಿ ತುಂಬ ಫುಡ್ಡಲ್ಲಿ ಯೂಸ್ ಮಾಡ್ತೀವಿ. ಸ್ವೀಟ್ ಮಾಡ್ತೀವಲ್ಲ, ಸ್ವೀಟ್ಸು ಕೇಸರಿ ಬಾತ್ ಮಾಡಿದಾಗ ಕೇಸರಿ ಬಾತು, ಅದಕ್ಕಿಂತ ಜಾಸ್ತಿ ಬೇಕರಿ ಸ್ವೀಟ್ಸ್ ಮಾಡ್ತೀವಿ ನೋಡಿ, ಲಾಡು, ಬೇರೆ ಥರ. ಅದರಲ್ಲಿ ಇದ್ರದ್ದು ಹಾಕಿರ್ತೀವಿ ಫ್ಲೇವರ್. ಹುಳಗಳೆಲ್ಲ ಬೇಗ ಬರಬಾರ್ದು, ಅದಕ್ಕೂ ಯೂಸ್ ಮಾಡ್ತಾರೆ. ಹೌದು. ಗಿಡ ಬಂಚಲ್ಲಿ ಬಂದು ಇದು ಏಲಕ್ಕಿ ಗಿಡ. ಈ ಥರ ಉದ್ದ ಸಿಂಗಲಿ ಬರುತ್ತೆ ಈ ಥರ. ಇದು ಏಲಕ್ಕಿ ಹೂ. ಈ ಕಾಳುಗಳು ಕಾಣ್ತಾ ಇದೆಯಲ್ಲ, ಇದು ಏಲಕ್ಕಿ ಕಾಳು. ಅದಿನ್ನು ಸ್ಮೆಲ್ ಬರಲ್ವಾ? ಅದಿನ್ನೂ ಬೆಳಿಲಿಲ್ಲ ಸ್ಮೆಲ್ ಬರಲಿಕ್ಕೆ, ಅದಿನ್ನೂ ದೊಡ್ಡದಾಗಬೇಕು. ಈ ಏಲಕ್ಕಿದು ಸೈಜ್ ಮೇಲೆ ಅದ್ರದ್ದು ರೇಟ್ ಫಿಕ್ಸ್ ಮಾಡ್ತಾರೆ. ಇದು ನಮ್ಮದು ನಾರ್ಮಲ್ ಒನ್, ಎಲ್ಲ ಕಡೆ ಬೆಳೆಯುವಂಥದ್ದು. ಇದೊಂದು ಬೆಳಿತೀವಿ ಹೈಬ್ರಿಡ್ ಏಲಕ್ಕಿ. ಅದನ್ನು ಕರೆಂಟಲ್ಲಿ ಒಣಗಿಸ್ತೀವಿ, ಅದರಿಂದಾಗಿ ಅದು ಹಸಿರು ಕಲರಲ್ಲಿ ಇರ್ತದೆ. ಇದು ಒಣಗಿಸಿದಾಗ ಅರಿಶಿಣ ಕಲರ್ ಆಗುತ್ತೆ. ಏಲಕ್ಕಿದು ಸೈಜಲ್ಲಿ ಅದರದ್ದು ರೇಟ್ ಫಿಕ್ಸ್ ಮಾಡ್ತೀವಿ. ಅದು ಹೈಬ್ರಿಡ್ ಒನ್ ತುಂಬ ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ, ಬಟ್ ಖಾರ ಇರಲ್ಲ. ಫುಡ್ಡಲ್ಲಿ ಯಾರಿಗೆ ಜಾಸ್ತಿ ಏಲಕ್ಕಿ ಸ್ಮೆಲ್ ಬೇಕು, ಫ್ಲೇವರ್ ಬೇಕು, ಅದಕ್ಕೆ ಹೈಬ್ರಿಡ್ ಯೂಸ್ ಮಾಡ್ತೀವಿ. ಖಾರ ಬೇಕು ಅಂತ ಹೇಳಿದ್ರೆ ಈ ಏಲಕ್ಕಿ ಯೂಸ್ ಮಾಡ್ತೀವಿ. ಸುಮಾರಾಗಿ ಖಾರ ಯೂಸ್ ಮಾಡಲ್ಲ ನಾವು, ಯಾಕಂದರೆ ಅದು ಒಂದ್ಸಲ ಜಗದ್ರೆ ನಿಮಗೆ ಮತ್ತೆ ಫುಡ್ದು ಟೇಸ್ಟೇ ಗೊತ್ತಾಗಲ್ಲ. ಏಲಕ್ಕಿ ಲವಂಗ ಎಲ್ಲ ಆ ಥರ ಅದು. ಅದರಿಂದ ಅದ್ರದ್ದು ಫ್ಲೇವರಿಗೋಸ್ಕರ ಏಲಕ್ಕಿನ ಯೂಸ್. ಇಡೀ ಇಂಡಿಯಾದಲ್ಲಿ ಜಾಸ್ತಿ ಏಲಕ್ಕಿ ಬೆಳೆದಂದ್ರೆ ಕೇರಳದಲ್ಲಿ ಕೊಡಗಲ್ಲಿ. ಏನು ಕೇರಳ ಇಲ್ಲೇ ಹತ್ರನೇ ಪಕ್ಕದಲ್ಲಿ. ಆಲ್ಮೋಸ್ಟ್ ಮಲಯಾಳಿನೇ ಮಾತಾಡ್ತಾರೆ. ನಮ್ಮ ಕೊಡಗಲ್ಲಿ ಮಲಯಾಳಿ ಇದ್ದಾರೆ, ಎಲ್ಲ ಕಡೆ ಮಲಯಾಳದವ್ರು ಎಲ್ಲ ಕಡೆ ಇದ್ದಾರೆ. ಅದು ಬೇರೆ. ಇಲ್ಲಿಂದ ನಮಗೆ ಇಲ್ಲಿಂದ 40 ಕಿಲೋಮೀಟ್ರು ನಿಯರೆಸ್ಟ್. 40 ಕಿಲೋಮೀಟರ್ ದಾಟಿದ್ರೆ ಕೇರಳ ಬಾರ್ಡರ್. ಸೂನ್ ಆಫ್ಟರ್ ಮಾನ್ಸೂನ್ ಅಂದರೆ ನವಂಬರ್ ಡಿಸೆಂಬರ್ ಬೆಸ್ಟ್ ಟೈಮ್. ಆ ಟೈಮಲ್ಲಿ ಎಲ್ಲ ಹಣ್ಣುಗಳು, ಕಾಫಿಗಳು ಕೊಯ್ಯೋಂಥ ಸೀಸನು. ನಿಮಗೆ ತುಂಬ ಬೇಕಾದಷ್ಟು ನೋಡಲಿಕ್ಕೂ ತಿನ್ನಲಿಕ್ಕೂ ಸಿಗುತ್ತೆ. ಅದೇ ಥರ ಮಳೆ ಬಿಟ್ಟಾಗಿರುತ್ತೆ. ಮಳೆ ಹುಯ್ದಿದ್ದ ಕಾರಣ ಗಿಡ, ಮರ, ಕಾಡು ಎಲ್ಲನೂ ಹಚ್ಚ ಹಸಿರಾಗಿರುತ್ತೆ. ಈಗನೇ ಹಸಿರಾಗಿದೆ, ಬಟ್ ಆಗ ಬಂದು ಮುತ್ತು ಕೊಡ್ತವೆ ಅಂದರೆ ಬ್ಲ್ಯಾಕ್ ಕಲರ್ ಅವು ಬರುತ್ತೆ. ಸಣ್ಣ ಕಾಯಿ ಮತ್ತು ದೊಡ್ಡದಾದ್ಮೇಲೆ ಈ ಥರ ಹಣ್ಣಾಗುತ್ತೆ. ನಾ ಹೇಳಿದ್ದ ಈ ಹಣ್ಣನ್ನೇ ನೋಡ್ರಿ, ಅವಾಗಲೇ ಹೇಳಿದ್ ನಾನು ನಿಮಗೆ. ಏನು ಹಣ್ಣು ಅದು ಬಾಲ್, ರಬಿ ಬಾಲ್ ಥರ ಇತ್ತು, ಅದು ಅದ್ರ ಥರ. ಇದು ಕೋಕೋ.
ಕೋಕೋ ತಲೆಗೆ ಬಂದಿದ್ದೆ ಅದು ನೀವು ಮಾತಾಡ್ತಿರ್ಬೇಕಾದ್ರೆ. ಇದು ಕೋಕೋ ಹಣ್ಣು. ಇದನ್ನ ಹಣ್ಣು ಆದ್ಮೇಲೆ ಹಣ್ಣು ತಿಂತೀವಿ. ಒಳಗಡೆ 7 ರಿಂದ 10 ಈಗ ಅದು ಯೆಲ್ಲೋ ಕಲರ್ ಆಗಿದೆಯಲ್ಲ ಅದು ತಿನ್ಬೋದಾ? ಆಲ್ಮೋಸ್ಟ್ ಇನ್ನೂ ತುಂಬಾ ಹಣ್ಣಾಗುತ್ತೆ ಅದು. ಸಪೋರ್ಟ್ ಬೀಜ ಇದ್ದಂಗೆ ಇರ್ತಾವಲ್ರಿ ಇದ್ರಾಗ. ಸಪೋರ್ಟ್ ಬೀಜ ಇದ್ದಂಗೆ ದೊಡ್ಡ ಬೀಜ ಇರುತ್ತೆ. ಅದನ್ನ ತೆಗೆದು ಡ್ರೈ ಮಾಡಿ ಒಣಗಿಸಿ ಹುಡಿ ಮಾಡಿದಾಗ ಕೋಕೋ ಪೌಡರ್. ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಡಾರ್ಕ್ ಚಾಕ್ಲೇಟ್ಸ್ ಬರ್ತದಲ್ಲ ಈಗೆಲ್ಲ, ಮಿಲ್ಕ್ ಡೈರಿ ಅದು ಇದು ಎಲ್ಲ ಚಾಕ್ಲೇಟ್ಸ್ ಅಲ್ಲೂ ಕೋಕೋ ಯೂಸ್ ಮಾಡಿ. ನಡಿ ಹೋಗೋಣ. ಮತ್ತೆ ನಿನ್ ತಲೆಗೆ ನೀನ್ ಕಾಣ್ತಿದೆಯಲ್ಲ ಕಾಯಿ ಇದೆ. ಆಕ್ಚುಲಿ ಸಣ್ಣ ಸಣ್ಣ ಗ್ರೀನ್ ಕಾಯಿಗಳು ಕಾಣ್ತಿದೆಯಲ್ಲ, ಇದು ಬಟರ್ ಫ್ರೂಟ್. ಬಟರ್ ಫ್ರೂಟ್ ಇದು ಗೊತ್ತು. ಅವಕಾಡೋ. ಅವಕಾಡೋ ಬಟರ್ ತರ ಇದೆ. ಇದು ಹಣ್ಣಾದ್ಮೇಲೆ ಹಸಿರಾಗಿರುತ್ತೆ. ಇದು ನಮ್ಮೂರ್ ಕಡೆ ಒಂದಿದೆ, ಈ ಮರ ಎಲ್ಲ ಫುಲ್ ಆಗ್ಬಿಡುತ್ತೆ, ಆದ್ರೆ ಒಂದೊಂದು ಇರುತ್ತೆ. ಇದೇನು ಗೊಂಚಲು ತರ ಇದೆ. ಇದು ಗೊಂಚಲಾಗಿ ಬಿಡುತ್ತೆ, ತುದಿ ತುದಿಯಲ್ಲಿ ಒಂದೊಂದಾಗಿ ಬಿಡುತ್ತೆ. ನಮ್ಮ ಮನೆ ಹತ್ರ ಇದೆ, ಫುಲ್ಲು ಮರ ಎಲ್ಲ ಇದೆ. ಆ ತರ ಒಂದರಲ್ಲಿ 3 ಇದೆ, ಇನ್ನೊಂದು ಪಕ್ಕದಲ್ಲಿ ಒಂದಿದೆ. ಆ ತರ ಬಿಡುತ್ತೆ. ಒಂದೊಂದಾಗಿನೂ ಬರುತ್ತೆ, ಗೊಂಚಲಾಗಿನೂ ಬರುತ್ತೆ. ಹಣ್ಣಾದ್ಮೇಲೆ ಇದು ಗ್ರೀನ್ ಕಲರ್ ಇರುತ್ತೆ. ನಮ್ಮ ಸೈಡ್ ಇನ್ನೊಂದು ಮಾಡ್ತೀವಿ, ಹಣ್ಣಾದ್ಮೇಲೆ ಬ್ರೌನಿಶ್ ಕಲರ್ ಅದು ತಿಂತೀವಿ. ಸಾಲಡ್ ಅಲ್ಲಿ, ಮಿಲ್ಕ್ ಶೇಕ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ತುಂಬಾ ಸ್ಕಿನ್ನಿಗೆ ಒಳ್ಳೇದು. ಇನ್ನೊಂದು ಮಂತ್ ಆದ್ಮೇಲೆ ಬರುತ್ತೆ ಕರೆಕ್ಟ್ ಆಗಿ. ಇದು ಈ ಹಣ್ಣು 3 ತಿಂಗಳಿಗೆ ಒಂದ್ಸಲ ಕೊಡ್ತಾ ಇದೆ. 3 ತಿಂಗಳಿಗೆ ಒಂದ್ಸಲ ಹಾಗೆ. 3 ತಿಂಗಳಿಗೆ ಒಂದ್ಸಲ. ನಮ್ ಕಡೆ 1 ವರ್ಷಕ್ಕೆ ಒಂದೇ ಸಲ. ಹೌದಾ? ಇಲ್ಲಿ ಬಟರ್ ಫ್ರೂಟ್ 3 ತಿಂಗಳಿಗೆ ಒಂದ್ಸಲ. ಇದು ಹಣ್ಣಾಗಿ ಇದೀಗ 2ನೇ ಸಲ ಬರ್ತಾ ಇರೋದು. ಇನ್ನೊಂದು ತಿಂಗಳಿಗೆ ಅದು ಚಕ್ಕೊತ್ತಾ ಅಂತ ಇದೆಯಲ್ಲ, ನಿಂಬೆ ಹಣ್ಣಿನ ಚಕ್ಕೊತ್ತದಲ್ಲಿ ತುಂಬಾ ಸ್ವೀಟ್ ಇರುತ್ತೆ. ನಾವು ಅದನ್ನ ಜ್ಯೂಸ್ ಆಗಿ ಪಿಂಕ್ ಕಲರ್ ಒಳಗಡೆ ಬರುತ್ತಲ್ಲ, ಪಿಂಕ್ ಕಲರ್ ಇರುತ್ತೆ. ಆದ್ರೆ ಅದನ್ನ ಪುನಃ ಅದನ್ನ ನಾವು ಈಗ ಸುಮಾರಾಗಿ ಅದರಿಂದ ಮೆಡಿಸಿನ್ ಕಂಡು ಹಿಡಿದಾರೆ. ಜಾಂಡೀಸ್ಗೆ ಒಳ್ಳೇದು, ಒಳ್ಳೇದು, ಡಯಾಬಿಟಿಸ್ ಒಳ್ಳೇದು. ಜ್ಯೂಸ್ ಮಾಡಿ ಹಣ್ಣಾಗಿ ಏನ್ರಿ ಇದ್ದ ಶ್ರೇಯಸ್ ತಗೊಂಡ್ ಫೋಟೋ ಬಾಟಮ್ ಹೆಂಗ್ಲಿಂದ ಹಾಲ್ಸ್ನಲ್ಲಿ ಇಲ್ಲಿ ಮುಗೀತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಕಾಫಿ ಎಸ್ಟೇಟಲ್ಲಿ ಯಾವ್ಯಾವ ಥರ ಬೆಳೀತಾರೆ ಅಂತ, ಏನೇನು ಪ್ರೋಸೆಸ್ ಇರುತ್ತೆ ಅಂತ. ಇದು ಒಂದು ಚಿಕ್ಕದಾಗಿ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಅಷ್ಟೇ. ತುಂಬ ಚೆನ್ನಾಗಿತ್ತು. ಅಂದರೆ ಇಲ್ಲೆಲ್ಲ ಹ್ಯಾಂಡ್ ಮೇಡು, ಅಂದರೆ ಯಾವುದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಲ್ಲ. ಕಾಫಿ ಕೊಡ್ತಾರೆ ಎಲ್ಲ ಪ್ರತಿಯೊಬ್ಬರೂ ಕೈಯಿಂದನೇ ಕಿತ್ತು, ಕೈಯಿಂದನೇ ಒಣಗಿಸಿ, ಕೈಯಿಂದನೇ ಮಾಡೋದು. ಈಗ ಒಂದು ಕಾಫಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ನ್ಯಾಚುರಲ್ ಕಾಫಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡೋಣ. ಈಗ ಇನ್ನೊಂದ್ಸಲ ಹೇಳೋಣ ಏನೇನಿರುತ್ತೆ ಇದರಲ್ಲಿ. 80% ರೋಬಸ್ಟಾ ಕಾಫಿ, 20% ಅರೇಬಿಕಾ ಕಾಫಿ. ಚಿಕೋರಿ ಇರಲ್ಲ, ಶುಗರ್ ಹಾಕಲ್ಲ, ಬೆಲ್ಲ ಯೂಸ್ ಮಾಡ್ತೀವಿ. ಸ್ಪೈಸಸ್ ಹಾಕ್ತೀವಿ, ಮಸಾಲೆಗಳು, ಒಳ್ಳೆ ಮೆಣಸಿನ ಹುಡಿ, ಒಣಗಿ ಶುಂಠಿ ಹುಡಿ, ಸ್ವಲ್ಪ ಏಲಕ್ಕಿ ಹುಡಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮಳೆಗಾಲದಲ್ಲಿ ಜಾಸ್ತಿ ಮಳೆಯಲ್ಲಿ ನಂದು ಕೆಲಸ ಮಾಡಿದಾಗ ಶೀತ ಆಗುತ್ತೆ, ಗಂಟಲು ನೋವಾಗುತ್ತೆ, ಕಫ ಕಟ್ಟುತ್ತೆ, ತಲೆನೋವು ಬರುತ್ತೆ, ಲೈಕ್ ಜ್ವರ ಬರುತ್ತೆ. ಇದನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಕುಡ್ದ ಅಂತಂದ್ರೆ ಅದರಲ್ಲ ಇದ್ರ ಪೌಡರ್ ಸಿಗುತ್ತಲ್ಲ ಇಲ್ಲಿ? ಸಿಗುತ್ತೆ. ಚುಕ್ಕು ಕಾಫಿ ಅಂತ ಕೇಳಬೇಕು, ಪೌಡರ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಫ್ರೆಶ್ ಕಾಫಿ ಕುಡಿದು ನೋಡ್ತಿದ್ದೀನಿ. ಮಸಾಲ ಇದರಲ್ಲೇ ಬರುತ್ತೆ, ತುಂಬ ಸೂಪರಾಗಿದೆ. ಯಾಕಂತಂದರೆ ಶುಗರ್ ಇಲ್ಲ, ಬೆಲ್ಲ ಹಾಕಿ ಮಾಡಿರುವಂಥದ್ದು. ಕೇಳೋಣ ನಮ್ಮ ಫ್ರೆಂಡ್ಸ್ಗೆ ಹೆಂಗಿತ್ತು ಅಂತ. ಹೆಂಗಿದೆ? ಮಸ್ತಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡಲೇಬೇಕು ಇದನ್ನು. ಫ್ರೆಶ್ ಕಾಫಿ, ಮಾರ್ಕೆಟಿಂಗ್ ಒಳ್ಳೆ ಬಿಸ್ನೆಸ್. ಮದನ್ ಕೇಳೋಣ. ಮದನ್ ಹೆಂಗಿತ್ತು? ಒಳ್ಳೆ ಸಖತ್ ಕಾಫಿ ಇದೆ. ಇಂಥ ಕಾಫಿನೇ ಕುಡಿದ್ರಿ ಎಲ್ಲರೂ. ಆರ್ಟಿಫಿಷಿಯಲ್ ಎಲ್ಲ ಕುಡಿಬೇಡ್ರಿ, ನ್ಯಾಚುರಲ್ ಕಾಫಿ ಕುಡಿಯಿರಿ. ಥ್ಯಾಂಕ್ ಯು. ಅಂದರೆ ಈ ಕಡೆ ಬಂದಾಗ ನೀವು ತಗೊಂಡೋಗಿ ಮಾಡ್ಕೊಂಡು ಕುಡೀರಿ. ತುಂಬ ಫ್ರೆಶ್ ಆಗಿದೆ ಕಾಫಿ. ಮಿಷಿನ್ ಹೆಂಗಿರುತ್ತೆ, ಯಾವ ಥರ ಮಾಡ್ತಾರೆ ಪ್ರೊಸೆಸ್ ಅಂತ ನೋಡಿಸ್ತೀರಿ, ಬನ್ನಿ. ನೋಡಿ ಅಲ್ಲಿದೆಯಲ್ಲ ಮಿಷಿನು, ಅದರಿಂದನೇ ಈ ಕಾಫಿ ಬೀಜ ತಗೊಂಡು ನೋಡಿ, ಇದೆಲ್ಲ ಕಾಫಿ ಬೀಜ, ಒಂದೊಂದು ವೆರೈಟಿ. ಅದ್ರ ಹೆಸರು ನಮಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಹಾಕಿದ್ದಾರೆ, ರೊಬಿಸ್ಟಾ,
ಮತ್ತು ಅರೇಬಿಕಾ ಅವಾಗಲೇ ತೋರಿಸಿದ್ರಲ್ಲ ಅದನ್ನು ಆ ಮಿಷಿನಲ್ಲಿ ಹಾಕಿ ಪೌಡರ್ ಮಾಡಿ ನಾವು ಕುಡಿದ್ರಲ್ಲ ಆವಾಗಲೇ ಅದು ಫ್ರೆಶ್ ಕಾಫಿ ಕೊಡ್ತಾರೆ. ನಾವು ಕಾಡ್ತಿದ್ವಿ ಜಾತ್ರೆ ಹೆದರ್ಬಾರ್ದು. ಪಾಪ ಯಾವ ಥರ ಫೀಲ್ ಆಯಿತು ಅಂತಂದರೆ ಅವರೇನು ಇದುಜ್ಜಿದ್ರು ಫುಲ್ಲು ಕಣ್ಣನ್ನೆಲ್ಲ ನೀರು ಬಂದ್ಬಿಡ್ತು ಆ ಥರ. ಏನಾಯ್ತು ಏನಾಯ್ತು ಮನೇಲಿ ಹೆಂಗಿತ್ತು? ನೋಡಿ 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 ಎಲ್ಲ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಆ ಥರ ಇದೆ. ಫ್ರೆಶ್ ಏನಾದರೂ ಮೂಗಲ್ಲಿ ಏನಾದರೂ ಕಟ್ಕೊಂಡಿದ್ರು ಹಂಗೆ ಕಿತ್ಕೊಂಡು ಈಚೆ ಬಂದ್ಬಿಡುತ್ತೆ ಆ ಥರ. ಒಂಥರ ನ್ಯಾಚುರಲಿ ಸಖತ್ತಾಗಿದೆ ಫೀಲಿಂಗು. माइग्रेन साइनेस स्टॉप ये है तो डॉक्टर के जाने की जरूरत ही नहीं है. ಇದು ಹೆಡ್ಡೇಕ್ ಬಂದರೆ, ಆಮೇಲೆ ಫೀವರ್ ಇದ್ದರೆ, ಮತ್ತು ಏನಾದರೂ ಗಂಟ್ಲು ಕಫ ಮತ್ತು ನೆಗಡಿ ಏನೇ ಇದ್ರೂ ಪರವಾಗಿಲ್ಲ, ಇದನ್ನು ಹಚ್ಕೊಂಡ್ರೆ ಸಾಕು. ಯಾಕಂದರೆ ಫ್ರೆಶ್ ಆಗಿ ಮಾಡಿರ್ತಾರೆ. ನಾವು ಯೂಸ್ ಮಾಡೋ ಮೆಂಥೋಪ್ಲೆಕ್ಸು ಆ ಕೆಮಿಕಲ್ಲು ಎಷ್ಟೋ ಪ್ರೋಸೆಸ್ ಆಗಿ ಬರುತ್ತೆ. ಆದರೆ ಇದು ನ್ಯಾಚುರಲ್ ಆಗಿ ಮಾಡೋದು. ನೋಡಿ, ನಾನು ಸುಳ್ಳು ಹೇಳ್ತೀನಿ, ನನ್ನ ಫ್ರೆಂಡನ್ನು ಕೇಳಿ ಯಾವ ಥರ ಇತ್ತದು ಒಂಥರ. ಈಗ ಹೆಡ್ಡೇಕ್ ಕೊಟ್ರಲ್ಲ, ಅದು ಸೂಪರ್ ಆಗಿದೆ. ಅದು ಹೆಡ್ಡೇಕು ಸ್ಮೆಲ್ ತಗೊಂಡಿದ ತಕ್ಷಣ ಯಾವ ಥರ ಆಯಿತು? ಒಂಥರ ಕಾರ್ಕಾರ ಅಂದ್ರೆ ಏನೇ ಗಂಟ್ಲಲ್ಲಿ ಸಿಗಾಕೊಂಡಿದ್ರು ಕಫ ಇದ್ರು ಕಫ ಕಣ್ಣಾಗಿ ನೀರು ಬರ್ತವೆ. ಇದು ಯಾವ ಥರ ಅಂದರೆ ನಿಮಗೆ 40 days ಇಟ್ಟುಬಿಟ್ಟು ಫಾರ್ಮೆಂಟೇಷನ್ ಮಾಡೋದು. ಇದ್ರದ್ದು ಆಲ್ಕೋಹಾಲ್ ಹೆಲ್ತಿಗೆ ಒಳ್ಳೆಯದು. ದಿಸ್ ಒನ್ ಇಸ್ ಬೆಟರ್, ದಟ್ ಒನ್ ಇಸ್ ಬ್ಯಾಡ್. ಅಂದರೆ ಈ ಆಲ್ಕೋಹಾಲ್ ಇರುತ್ತಾ ಇದರಲ್ಲಿ ಕಂಟೆಂಟು ಎಷ್ಟಿರುತ್ತೆ? ಎಷ್ಟು ಪರ್ಸೆಂಟ್? ಒಂದು ವರ್ಷದ ಮೇಲೆ ಡಿಪೆಂಡ್. ಒಂದು ವರ್ಷಕ್ಕೆ 2% ಬರುತ್ತೆ. ಒಂದೊಂದು ಫ್ರೂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅದೇ ನಿಮಗೆ ಕ್ಯಾಶು ಹಾಕಿದ್ರೆ ಇಯರಿಗೆ ಒಂದು ವರ್ಷಕ್ಕೆ 4% ಬರುತ್ತೆ. ಕ್ಯಾಶು ಸ್ಟ್ರಾಂಗ್ ಆ ಥರ. ಮತ್ತು ಅಂಜೀರು ಹಾಕಿದ್ರೆ 3% ವರ್ಷಕ್ಕೆ ಬರುತ್ತೆ. ಹಂಗೆ ವರ್ಷಕ್ಕೆ ಇಯರಲ್ಲಿ ಆಯ್ತಾ. ಇವಾಗ ಇದರಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ? ಇದೆಲ್ಲ 4% ಇರುತ್ತೆ. ಸರಿ, ಹಿಂಗೆ ಸ್ಮೆಲ್ ಮಾಡ್ಬೋದು. ಒಂದು 3 ಸೆಕೆಂಡ್ ಹಿಂಗೆ ಸ್ಮೆಲ್ ಮಾಡಿ. 3 ಸೆಕೆಂಡ್ ಸ್ಮೆಲ್ ಮಾಡಿದ್ರಾ ಒಂದು ಮುಕ್ಲಿ ಬಾಯಲ್ಲಿ ಕುಡಿಬೇಡಿ. ಬಾಯಲ್ಲಿ ಇಟ್ಕೊಳ್ಳಿ, ಬಾಯಲ್ಲಿ ಕುಡಿಬೇಡಿ. ಸ್ವಲ್ಪ ಹೊತ್ತು ಮಾಡಿ. ಫುಲ್ ಗ್ಯಾಸ್ ಟ್ರಬಲ್, ಅಸಿಡಿಟಿ, ಕೊಲೆಸ್ಟ್ರಾಲ್, ಒಂದೇ ದಿವಸದಲ್ಲಿ ಗ್ಯಾಸ್ಟ್ರಿಕ್ ಹೋಗ್ಬೋದು ಸರ್. ಒಂದು ದಿವಸದಲ್ಲಿ ಫ್ರೆಂಡ್ಸ್ ನೋಡ್ಬೋದು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವ ಟೈಮಲ್ಲಿ ಮಳೆ ಬರೋಲ್ಲ ಅಂತ ಗೊತ್ತಾಗಲ್ಲ. ಯಾಕಂದರೆ ತುಂಬ ಹಚ್ಚ ಹಸಿರಿನಿಂದ ಇರೋದ್ರಿಂದ ಗ್ರೀನ್ ಯಾವಾಗಲೂ ಮೋಡಗಳನ್ನ ಅಟ್ರಾಕ್ಷನ್ ಮಾಡುತ್ತೆ. ಸೊ ಅದರಿಂದ ಮಳೆ ಸ್ಟಾರ್ಟ್ ಆಗೋಗಿದೆ. ಹೇಳ್ಬೇಕಂದ್ರೆ ಮಳೆಯಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಳೆ ಬರ್ತಿದೆ. ಮಳೆಯಲ್ಲಿ ವೆದರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂತಂದರೆ ಮಳೆಯಲ್ಲಿ ಫುಲ್ಲು ಗ್ರೀನರಿಯಾಗಿ ಕಾಣಿಸುತ್ತೆ. ನೋಡಿ, ಗುಡುಗೆ ಎಲ್ಲ ಸ್ಟಾರ್ಟ್ ಆಗೋಯಿತು. ಮಳೆ ಬರೋ ಥರನೇ ಇರಲಿಲ್ಲ, ಆದರೆ ಗ್ರೀನ್ ಈಸ್ ಆಲ್ವೇಸ್ ಅಟ್ರಾಕ್ಷನ್ ಟು ಕ್ಲೌಡ್. ಸೊ ಅದರಿಂದ ಮಳೆ ಸ್ಟಾರ್ಟ್ ಆಗೋಗಿದೆ. ಆದರೂ ಚೆನ್ನಾಗಿದೆ. ನೀವು ಒಂದ್ಸಲಿ ಕೂರ್ಗ್ ಕಡೆ ಬಂದಾಗ ಒಂದ್ಸಲಿ ಕಾಫಿ ಎಲ್ಲ ಹೇಗೆ ಬೆಳೀತಾರೆ ಎಲ್ಲ ನೋಡ್ಕೊಂಬನ್ನಿ. ಪ್ಯೂರ್ ವೈನ್ ಮಾಡ್ತಾರೆ ಅಂತಂದರೆ ಇವ್ರದ್ದೇ ಸಪ್ರೇಟಾಗಿ, ಅದನ್ನು ಹೋಗಿ ನೋಡ್ಕೊಂಬನ್ನಿ. ನಾವು ಬಾರಲ್ಲಿ ಕುಡಿಯೋದು, ಅದರಲ್ಲಿ ಆ್ಯಡೆಡ್ ಆಲ್ಕೋಹಾಲಿಕ್, ಇದರಲ್ಲಿ ಫ್ರೆಶ್ ಆಗಿರುತ್ತೆ.
ಟೇಸ್ಟ್ ಮಾಡಿ. ಮತ್ತು ಕಾಫಿನೂ ಅಷ್ಟೇ ಒಂದ್ಸರಿ ಟೇಸ್ಟ್ ಮಾಡಿ. ಇದು ಕೂರ್ಗ್ನ ಒಂದು ಚಿಕ್ಕ ಚಿತ್ರಣ ಅಷ್ಟೇ.